ಆಪರೇಷನ್ ಸಿಂಧೂರ ವೇಳೆ ಪಾಕಿಸ್ತಾನದ ಮೇಲೆ ನಮ್ಮ ಸೇನೆ ಬೆಂಕಿ ಮಳೆ ಸುರಿಸಿದೆ. 15 ಸೂಪರ್ಸಾನಿಕ್ ಬ್ರಹ್ಮೋಸ್ ಕ್ಷಿಪಣಿಗಳನ್ನು ಬಳಸಿರುವುದಾಗಿ ತಿಳಿದು ಬರ್ತಾ ಇದೆ. ಇನ್ನು ಆಪರೇಷನ್ ಸಿಂಧೂರದ ರಿಯಲ್ ಹೀರೋಗಳಾದ ಸೈನಿಕರಿಗೆ ಪ್ರಧಾನಿ ಮೋದಿ ಮೊನ್ನೆಯಷ್ಟೇ ಪಂಜಾಬ್ನ ಆದಂಪುರ ಏರ್ಬೇಸ್ನಲ್ಲಿ ಮನೋಬಲ ಹೆಚ್ಚಿಸಿದರು. ಇವತ್ತು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಜಮ್ಮು ಕಾಶ್ಮೀರದ ಶ್ರೀನಗರಕ್ಕೆ ಭೇಟಿಯನ್ನ ನೀಡಿದರು. ಜಮ್ಮು ಕಾಶ್ಮೀರದ ಸಂಪೂರ್ಣ ಭದ್ರತಾ ಪರಿಸ್ಥಿತಿಯನ್ನು ಹಿರಿಯ ಸೇನಾಧಿಕಾರಿಗಳಿಗೆ ವಿವರಿಸಿದರು. ಪಾಕ್ ದಾಳಿಯ ಶೆಲ್ಗಳನ್ನು ಪರಿಶೀಲನೆ ಮಾಡಿದರು. ಬಾದಾಮಿ ಭಾಗ್ ಕಂಟೋನ್ಮೆಂಟ್ನಲ್ಲಿ ಸೈನಿಕರ ಜೊತೆಗೆ ಸಂವಾದ ನಡೆಸಿದರು. ಭಯೋತ್ಪಾದನೆ ಮತ್ತು ಭಯೋತ್ಪಾದಕರ ವಿರುದ್ಧ ಅಪ್ರತಿಮ ಸಾಧನೆಯನ್ನ ತೋರಿದ ವೀರ ಯೋಧರಿಗೆ ತಲೆಬಾಗುತ್ತೇನೆ. ನಮ್ಮ 26 ನಗರ ಮೇಲೆ ದಾಳಿ ಮುಂದಾದಂಥ ಪಾಕಿಸ್ತಾನಕ್ಕೆ ಪಾಠವನ್ನು ಕಲಿಸಿದ್ದೇವೆ. ಮಿಸೈಲ್ಗಳು, ಲಾಂಗ್ ರೇಂಜ್ ಶಸ್ತ್ರಾಸ್ತ್ರಗಳನ್ನು ಬಳಸಿ ಪಾಕ್ 8 ಮಿಲಿಟರಿ ಏರ್ಬೇಸ್ಗಳನ್ನು ನಾವು ಧ್ವಂಸಗೊಳಿಸಿದ್ದೀವಿ ಅಂದರು. ಇಡೀ ದೇಶವೇ ನಿಮ್ಮ ಬಗ್ಗೆ ಹೆಮ್ಮೆ ಪಡ್ತಾ ಇದೆ ಅಂದರು. ಉಗ್ರರು ಪಾಕಿಸ್ತಾನಕ್ಕೆ ಮತ್ತೆ ವಾರ್ನಿಂಗ್ ಅನ್ನು ಕೊಟ್ಟರು. ಅದರ ಹೈಲೈಟ್ಸ್ ಹೇಗಿದೆ ಅನ್ನೋದನ್ನು ನೋಡೋಣ. ಮೊದಲು ಅವ್ರು ಏನು ಮಾತಾಡಿದ್ರು ನೋಡ್ಬಿಡಿ. आतंकियों ने भारतीयों को धर्म पूछकर देख कर मारा, धर्म पूछ कर मारा, तो हमने आतंकियों को उनका कर्म देख कर मारा है. उन्होंने धर्म देखकर बेगुनाहों की जान ली. यह पाकिस्तान का कर्म था. हमने कर्म देखकर उनका खात्मा किया. यह हमारा भारतीय धर्म है. ಮಾತೆ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಇದೆ. ಸೂಪರ್ಸಾನಿಕ್ ಬ್ರಹ್ಮೋಸ್ ಬಗ್ಗೆ ಎಲ್ಲ ತುಂಬಾ ಚರ್ಚೆ ಆಗ್ತಾ ಇದೆ. 15 ಹಾಕಿದೀವಿ ಅಂತ ಹೇಳಿ. ಸೂಪರ್ಸಾನಿಕ್ ಅಂತಂದ್ರೆ ನಮ್ಮ ಶಬ್ದ ವೇಗಕ್ಕಿಂತಲೂ ಕೂಡ ಹೈಪರ್ಸಾನಿಕ್ಗಿಂತ ಸ್ವಲ್ಪ ಜಾಸ್ತಿ ಅಂತೇಳಿ 5 ಪಟ್ಟು ಸೂಪರ್ ಹೈಪರ್ಸಾನಿಕ್ ಇರುತ್ತೆ. ಅದಕ್ಕಿಂತಲೂ 5 ಪಟ್ಟು ಹೆಚ್ಚು, ಅಂದರೆ 1200 ಕಿಲೋಮೀಟರ್ ಏನೋ ವೇಗ ನಮ್ಮ ಶಬ್ದದ ವೇಗ. ಸೊ ಆ ವೇಗಕ್ಕಿಂತಲೂ ಕೂಡ ವೇಗವಾಗಿ ಹೋಗುತ್ತೆ ಅಂತಂದರೆ ಒಂದು 6-7 ಸಾವಿರ ಕಿಲೋಮೀಟರ್ ಸ್ಪೀಡ್ನಲ್ಲಿ ಗಂಟೆಗೆ ಆ ವೇಗದಲ್ಲಿ ಹೋಗುವಂಥ ಸಾಮರ್ಥ್ಯವನ್ನು ಹೊಂದಿರೋದು. ಹೇಗಿರುತ್ತೆ ಯೋಚನೆ ಮಾಡ್ಕೊಳ್ಳಿ. ಜಸ್ಟ್ ಇಮ್ಯಾಜಿನ್ ಯಾವ ಸ್ಪೀಡಲ್ಲಿ ಹೋಗುತ್ತೆ ಅಂತ ಹೇಳಿ. ಇನ್ನು ಪಹಲ್ಗಾಮ್ ದಾಳಿಯನ್ನು ಇಡೀ ಜಗತ್ತು ಖಂಡಿಸಿದೆ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ತೀರಿಸಿಕೊಂಡಿದ್ದೇವೆ. ಉಗ್ರರು ಧರ್ಮ ಕೇಳಿಕೊಂಡ್ರು, ನಾವು ಅವರ ಕರ್ಮ ನೋಡಿ ಹೊಡೆದಿದ್ದೀವಿ. ಕರೆಕ್ಟ್ ಆಗಿದೆ. ಮಾಡಿದ್ದುಣ್ಣೋ ಮಹಾರಾಯ ಅನ್ನೋ ಗಾದೆ ಹಾಗೆ ಬಂದಿಲ್ಲ. ಕರ್ಮ ರಿಟರ್ನ್ಸ್ ಅಂತಾರೆ. ನೀನೇನು ಕರ್ಮ ಮಾಡಿದ್ದೆ ಅದಕ್ಕೆ ಉತ್ತರವನ್ನು ಕೊಡೋ ಕೆಲಸ. ಉಗ್ರರು ತಲೆಗೆ ಹೊಡೆದ್ರು, ನಾವು ಎದೇನೆ ಬಗೆದು ಬಿಟ್ಟಿದ್ದೀವಿ ಅವ್ರದ್ದು. ಉಗ್ರರ ವಿರುದ್ಧದ ಹೋರಾಟವನ್ನು ಯುದ್ಧ ಅಂತಲೇ ಪರಿಗಣಿಸ್ತೀವಿ. ಹಿಂದಿನಿಂದಲೂ ಕೂಡ ಯುದ್ಧ ಅಂತಲೇ ಪರಿಗಣಿಸ್ತಿದ್ದೀವಿ. ಬಟ್ ಆದರೆ ರಾಷ್ಟ್ರವನ್ನಾಗಿ ಕನ್ಸಿಡರ್ ಮಾಡಿರಲಿಲ್ಲ. ಆದರೆ ಈ ಬಾರಿ ಪಾಕಿಸ್ತಾನವನ್ನೇ ಉಗ್ರರ ರಾಷ್ಟ್ರ ಅನ್ನುವಂಥದ್ದನ್ನು ಕನ್ಸಿಡರ್ ಮಾಡಿ ಪಾಕಿಸ್ತಾನವನ್ನು ಹೊಡೆಯುವಂಥ ಕೆಲಸ ಮಾಡಿದ್ವಿ. ಪಾಕಿಸ್ತಾನದ ಒಳಗಡೆಗೆ ನುಗ್ಗಿ ಹೊಡೆಯುವಂಥ ಕೆಲಸ ಮಾಡುವಂಥ ಧೈರ್ಯವನ್ನು ಈ ಬಾರಿ ತೋರಿಸಿದ್ವಿ. ಯಾಕೆ ಅಂತಂದರೆ ಇದು ಹೊಸ ಭಾರತ. ಉಗ್ರರಿರೋ ಜಾಗಕ್ಕೆ ನಾವು ನುಗ್ಗಿದ್ದೀವಿ, ಸಂಹಾರವನ್ನು ಮಾಡಿದ್ದೀವಿ. ಉಗ್ರರಿಗೆ ಆಶ್ರಯ ನೀಡೋದನ್ನು ಪಾಕಿಸ್ತಾನ ಬಿಡಬೇಕು. ಭಯೋತ್ಪಾದನೆ ಪಿಒಕೆ ಕುರಿತಂತೆ ಮಾತ್ರವೇ ಪಾಕ್ ಜೊತೆಗೆ ಚರ್ಚೆ ಅನ್ನುವಂಥದ್ದನ್ನು ಈ ವಿಚಾರದಲ್ಲಂತೂ ಸ್ಪಷ್ಟ ನಿರ್ಣಯ ಇದೆ ಭಾರತದ್ದು. ಭಯೋತ್ಪಾದನೆ ಮತ್ತು ಮಾತುಕತೆ ಒಟ್ಟಿಗೆ ನಡೆಯಲ್ಲ. ಮೊನ್ನೆ ಕೂಡ ಪ್ರಧಾನಿಗಳು ಹೇಳಿದರು. ಪಾಕಿಸ್ತಾನದ ಪರಮಾಣು ಬೆದರಿಕೆಗೆಲ್ಲ ಹೆದರಲ್ಲ. ಇದನ್ನು ಕೂಡ ಮೊನ್ನೆ ಪ್ರಧಾನಿಗಳು ಹೇಳಿದರು. ಭಯೋತ್ಪಾದನೆಗೆ ಆಪರೇಷನ್ ಸಿಂಧೂರ ಒಂದು ಮದ್ದು ಅಂತಿದ್ದಾರೆ. ಅಂದರೆ ಮದ್ದು ಅಂತ ಯಾಕೆ ಅದನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ, ಏನೇ ಇನ್ನೊಂದು ಸಲ ಗಾಯ ಆದರೂ ಕೂಡ ಅದೇ ಮದ್ದೆ ಅದಕ್ಕೆ ಬೇಕಲ್ವಾ. ಆ ಟೈಮಿಂಗ್ ಮಾತ್ರ ಅಲ್ಲ, ಅದು ಮದ್ದೆ ನೆಕ್ಸ್ಟ್ ಅದೇ ರೀತಿಯಾಗಿರುತ್ತೆ ಅಂತ. ವೈರಿಗಳು ಆಪರೇಷನ್ ಸಿಂಧೂರವನ್ನು ಎಂದಿಗೂ ಕೂಡ ಮರೆಯಲ್ಲ. ನಮ್ಮನ್ನು ಮತ್ತೆ ಕೆಣಕಿದ್ರೆ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅಂತಿದ್ದಾರೆ. ಪಾಕಿಸ್ತಾನ ತಕ್ಕ ಬೆಲೆ ತೆತ್ತಿದೆ, ಭಿಕ್ಷೆ ಬಿಡುವಂಥ ಸ್ಥಿತಿಗೆ ಬಂದಿದೆ ಅನ್ನುವಂಥದ್ದನ್ನೆಲ್ಲ ಹೇಳಿದ್ದಾರೆ. ಈ ರೀತಿಯಾಗಿ ಒಂದು ರಾಷ್ಟ್ರದ ಬಗ್ಗೆ ನೇರವಾಗಿ ಮಾತನಾಡಿದ್ದಾರೆ. ಮತ್ತೊಂದು ಪರೀಕ್ಷೆಯನ್ನ ನಡೆಸೋ ಮೂಲಕವಾಗಿ ಆಗ ನಾವು ಉತ್ತರ ಕೊಡ್ತೀವಿ ಅನ್ನೋದೇ ನಮ್ಮ ಪ್ರತಿಕಾರ ಅನ್ನೋದಾದ್ರೆ, ಈಗ ಆಗಿದ್ದಕ್ಕೆ ಈಗ ಹೇಳ್ತಾ ಇದ್ರು ಪಹಲ್ಗಾಮ್ ದಾಳಿಗೆ ಪ್ರತಿಕಾರವನ್ನು ತೀರಿಸ್ಕೊಂಡಿದ್ದೀವಿ ಅಂತ. ಅದು ಪೂರ್ತಿ ತೀರಿಸ್ಕೊಂಡಿದ್ದೀವಿ ಅಂತ ಹೇಳೋದು ಮೊನ್ನೆ ಕೂಡ ಡಿಸ್ಕಸ್ ಮಾಡಿದ ಹಾಗೆ ಅವ್ರುಗಳು ಸಿಕ್ಕನಂತರವೇ. ಸೊ ಅವ್ರುಗಳು ಸಿಕ್ಕಿಲ್ಲ, ಇನ್ನು ಅದರಲ್ಲಿ ಒಬ್ರು ಕೂಡ ಇನ್ನುವರೆಗೂ ಸಿಕ್ಕಿಲ್ಲ. ಸೊ ಹಾಗಿದ್ದಾಗ ಅದನ್ನು ಡಿಕ್ಲೇರ್ ಮಾಡ್ಕೊಳ್ಳೋದು ಸರಿ ಅಂತ ಅನ್ಸುತ್ತಾರೆ. ಒಬ್ರು ಸಿಕ್ಕಿದ್ದಾರೆ, ಒಂದು ಫೋಟೋದಲ್ಲಿರುವಂಥವ್ರು ಒಬ್ಬರು ಮಾತ್ರ ಸಿಕ್ಕಿದೆ. ಸಸ್ಪೆಕ್ಷನ್ ಅನುಮಾನದಲ್ಲಿ ಇದೆ ಅವರೇ ಅಂತ ಹೇಳಿ. ಬಟ್ ಇನ್ನೂ ಕೂಡ ಆಪರೇಷನ್ ಸಿಂಧೂರಕ್ಕೆ ಪೂರ್ಣ ವಿರಾಮ ಬಿದ್ದಿಲ್ಲ. ನಮಗೆ ಯಶಸ್ಸು ಸಿಕ್ಕಿದೆ ಅಂತ ನಾನು ಹೇಳಲ್ಲ ಈ ವಿಚಾರದಲ್ಲಿ. ಯಾಕಂದ್ರೆ ಎಲ್ಲಿಯವರೆಗೂ ಕೂಡ ಈ ರಕ್ತ ಬೀಜಾಸುರರು ನಾಶವಾಗೋದಿಲ್ವೋ ಅಲ್ಲಿಯವರೆಗೂ ಕೂಡ ಈ ಆಪರೇಷನ್ ಸಿಂಧೂರ ಪೂರ್ಣ ಪ್ರಮಾಣದಲ್ಲಿ ಆಗಲ್ಲ. ಏನು ಉದ್ದೇಶ ಆಪರೇಷನ್ ಸಿಂಧೂರದ್ದು? ಉಗ್ರರ ಸಂಹಾರ. ಆಪರೇಷನ್ ಸಿಂಧೂರ ಯಾಕೆ ಬಂತು? ಪಹಲ್ಗಾಮ್ ದಾಳಿ ನಂತರ ಎಕ್ಸಾಕ್ಟ್ಲಿ. ಗಂಡನನ್ನ ಸಾಯಿಸಿದ ನಂತರ ಹೆಂಡತಿಯ ಕುಂಕುಮ ಅಳಿಸಿದೀರಾ ನೀವು ಅನ್ನುವಂಥ ದೃಷ್ಟಿಯಿಂದ ನೀವು ಸಿಂಧೂರ ಅನ್ನುವಂಥದ್ದನ್ನ ಇಟ್ರಿ ಅಲ್ಲಿ. ಈಗ ಪ್ರತಿ ಬಾರಿಯೂ ಕೂಡ ನಾಳೆ ಸೇನೆಯಲ್ಲಿರುವಂಥ ಸೈನಿಕರನ್ನ ಹೊಡೆಯುವಂಥ ಸಂದರ್ಭದಲ್ಲೂ ಕೂಡ ಆ ಹೆಣ್ಮಗಳಿಗೆ ಅದೇ ಆಗತ್ತೆ ಅಲ್ವಾ. ಸೊ ಆಪರೇಷನ್ ಎಲ್ಲಿದೆ? ನೀವು ಅದಾದ ನಂತರ ಆಪರೇಷನ್ ಸಿಂಧೂರ ಮಾಡಿದ ನಂತರವೂ ಕೂಡ ಅನೇಕ ಸೈನಿಕರು BSF ನ ಯೋಧರು, ನಮ್ಮ ಯೋಧರು ಹುತಾತ್ಮರಾಗುವಂಥ ಪರಿಸ್ಥಿತಿ ಇತ್ತು. ಅವತ್ತು ಕೂಡ ಸಿಂಧೂರ ಹೋಗ್ಲಿಲ್ವಾ? ಅವತ್ತು ಆಪರೇಷನ್ ಸಿಂಧೂರ ಆಗ್ಲಿಲ್ವಾ?
ಬೇಕಿತ್ತಲ್ವಾ ಅದಕ್ಕೂ ಕೂಡ ಆಪರೇಷನ್ ಸಿಂಧೂರ. ಅದಕ್ಕೂ ಪ್ರತೀಕಾರ ಬೇಕು. ಎಕ್ಸಾಕ್ಟ್ಲಿ, ನೀವು ಹೇಳಿದ ರೀತಿಯಲ್ಲಿ ಆಪರೇಷನ್ ಸಿಂಧೂರ ನೋ ಎಂಡ್, ಇದು ಕಂಟಿನ್ಯೂ ಆಗಬೇಕು. ಎಲ್ಲಿಯವರೆಗೂ ಈ ರಕ್ತ ಬೀಜಾಸುರರ ಸಂಪೂರ್ಣ ಮಟ್ಟ ಆಗುವವರೆಗೂ ಕೂಡ. ಎಲ್ಲಿದ್ದಾರೆ ಈ ರಕ್ತ ಬೀಜಾಸುರರು? ಪಾಕಿಸ್ತಾನದಲ್ಲೋ ಕಾಶ್ಮೀರದಲ್ಲೋ ನಮ್ಮ ಸುತ್ತಮುತ್ತಲೂ ಇರ್ತಾರೆ. ಹುಷಾರಾಗಿರಿ, ಯಾವಾಗ ಎಲ್ಲಿ ಪಟಕ್ ಅಂತ ಬರುತ್ತೋ ಗೊತ್ತಿಲ್ಲ. ಅಲ್ಲೊಂದು ಕುಕ್ಕರ್ ಬ್ಲಾಸ್ಟು, ಇನ್ನೊಂದೆಲ್ಲೋ ಕಡೆಗೆ ತಯಾರಿ, ಇನ್ನೊಂದೆಲ್ಲೋ ಇದೆಯಲ್ಲ, ಅವರು ದೊಡ್ಡ ಮಟ್ಟದಲ್ಲಿ ಗನ್ ಹಿಡ್ಕೊಂಡು ಬರ್ತಾರೆ. ಇಲ್ಲಿ ಹಿಡ್ಕೊಂಡು ಬರೋರು ಬೇರೆಯವರು ಇರ್ತಾರೆ. ಆ ಬಗ್ಗೆನೂ ಯೋಚನೆ ಮಾಡಬೇಕು. ಬರೀ ಆಪರೇಷನ್ ಸಿಂಧೂರ ಗಡಿ ಭಾಗದಲ್ಲಿರುವಂಥ ಪಾಕಿಸ್ತಾನದೆಲ್ಲ ಹೊಡೆಯೋದಲ್ಲ, ಸ್ಥಳೀಯವಾಗಿರುವಂಥ ಸರ್ಕಾರಗಳು ಕೂಡ ಈ ಆಪರೇಷನ್ ಸಿಂಧೂರವನ್ನು ಮಾಡಬೇಕು. ಯಾಕೆ ನಡೆಯಲ್ವಾ ರಾಜ್ಯಗಳ ಮಟ್ಟದಲ್ಲಿ? ಏನಾಗ್ತಾ ಇದೆ ಅಲ್ವಾ? ಹಾಗಿದ್ದಾಗ ಅದು ದೊಡ್ಡ ಮಟ್ಟದಲ್ಲಿ ಆಗೋದಾದ್ರೆ ಇಲ್ಲಿ ಸಣ್ಣ ಪ್ರಮಾಣದಲ್ಲಿ ಆಗ್ತಾ ಇರುವಂತದ್ದು ಚೂಟುವಂತ ಕೆಲಸ ಯಾರ ಜವಾಬ್ದಾರಿ? ರಾಜ್ಯ ಸರ್ಕಾರಗಳದ್ದಲ್ವಾ? ಇಲ್ಲಿಂದಲೇ ಬಿಡುಮೇಲೆ ಮಾಡ್ಬೇಕು ಅದನ್ನ. ನಾವು ಬರೀ ಅಲ್ಲಿರುವಂತವ್ರಿಗೆ ಟೆರರಿಸ್ಟ್ ಗಳನ್ನ ಹೇಳ್ತಾ ಇದೀವಿ, ಒಳಗಡೆಗಿರುವಂತ ಟೆರರಿಸ್ಟ್ ಗಳ ಬಗ್ಗೆ ಮಾತನಾಡೋದು ಯಾವಾಗ? ಇಲ್ಲಿ ಕುತ್ಕೊಂಡು ಜಯಘೋಷ ಮೊಳಗಿಸ್ತಾರೆ. 100% ಜಯಘೋಷ ಅಷ್ಟೇ. ಯಾಕೆ ಸೈನಿಕರ ಮೇಲೆ ದಾಳಿ ಮಾಡುವಂತವ್ರನ್ನ ನೀವು ಟೆರರಿಸ್ಟ್ ಅನ್ನೋದಾದ್ರೆ, ನಾಗರಿಕರ ಮೇಲೆ ದಾಳಿ ಮಾಡುವಂತವ್ರನ್ನ ಟೆರರಿಸ್ಟ್ ಅನ್ನೋದಾದ್ರೆ, ಭಯೋತ್ಪಾದಕರು ಅನ್ನೋದಾದ್ರೆ, ರಾಜ್ಯದಲ್ಲೇ ಇರುವಂತಹ ಕಿರಾತಕರು, ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚುವಂತವ್ರು, ಪೊಲೀಸರ ಮೇಲೆ ಕಲ್ಲು ಹೊಡೆಯುವಂತವ್ರು, ಸಾರ್ವಜನಿಕರ ಆಸ್ತಿಪಾಸ್ತಿಯನ್ನ ನಷ್ಟ ಮಾಡುವಂತವ್ರನ್ನ ಏನಂತ ಕರಿಬೇಕು? ಏನಂತ ಕರಿಬೇಕು? ನಿರ್ನಾಮ ಆಗ್ಬೇಕು ಅಂತ ಬಯಸೋರು ಇಲ್ಲಿ ಅದನ್ನ ಯೋಚನೆ ಮಾಡಬೇಕು. ಅದನ್ನ ರಾಜ್ಯ ಸರ್ಕಾರಗಳು ಮಾಡಬೇಕು. ದಿವ್ಯಾ, ಕೇಂದ್ರ, ನಮ್ಮ ಸೇನೆ, ನಮ್ಮ 3 ದಳಗಳು ಕೂಡ ಏನ್ ಮಾಡುತ್ತವೆ ಅಂತಂದ್ರೆ ಈ ಟೆರರಿಸ್ಟ್ ಗಳನ್ನ ಮಟ್ಟ ಹಾಕತ್ತೆ. ಆಪರೇಷನ್ ಸಿಂಧೂರವನ್ನು ಅಲ್ಲಿ ಮಾಡ್ತಾ ಇವೆ. ಆದ್ರೆ ರಾಜ್ಯದಲ್ಲಿರುವಂತಹ ಸರ್ಕಾರಗಳು ಆಪರೇಷನ್ ಸಿಂಧೂರವನ್ನ ಒಳಗಡೆಗೆ ಮಾಡಬೇಕು. ನೀವು ಸಿಂಧೂರ ಇಡ್ತಿರೋ ಅಥವಾ ನಿಮ್ಗೆ ಅದಕ್ಕೆ ಅವ್ರಿಟ್ಟಿದ್ದಾರೆ, ನಾವ್ಯಾಕೆ ಇಟ್ಕೊಳ್ಳೋಣ? ನೀವೊಂದು ಇನ್ನೊಂದು ಆಪರೇಷನ್ ಇಟ್ಕೊಳ್ಳಿ. ಬೇಡ ಅದು ಪ್ರತ್ಯೇಕ ಇದು ಪ್ರತ್ಯೇಕ ಅನ್ನೋ ರೀತಿ ನೋಡ್ತಾರೆ. ಅದೇ ಮಾಡ್ಕೊಳ್ಳಿ, ಬೇಡ ಅಂದ್ರೆ ಯಾರು? ಪ್ರತ್ಯೇಕನೇ ಇರ್ಲಿ. ಅವ್ರೊಂದ್ ಮಾಡಿ, ಈಗ ನೀವು ಮಾಡ್ತಾ ಇಲ್ವಾ? ನಾವು ತಿರಂಗ ಯಾತ್ರೆ ಮಾಡಿದಕ್ಕೆ ಬಿಜೆಪಿ ಅವ್ರು ಮಾಡ್ತಾ ಇದಾರೆ ಅಂತ ಹೇಳಿಲ್ವಾ? ಈಗ ಕಾಂಗ್ರೆಸ್ನವ್ರು ಹೇಳ್ತಾ ಇಲ್ವಾ? ಕಮಾನ್, ಅವರು ಆಪರೇಷನ್ ಸಿಂಧೂರ ಮಾಡಿದ್ದಾರೆ, ನಾವು ಆಪರೇಷನ್ ಕ್ಲೀನ್ ಮಾಡ್ತೀವಿ ಅಂತ ಶುರು ಮಾಡ್ಕೊಳ್ಳಿ. ಕ್ಲೀನ್ ಅಂತಾನೆ ಇಟ್ಕೊಳ್ಳಿ. ಹಾಕೊಳ್ಳಿ, ರಾಜ್ಯ ಸರ್ಕಾರಗಳು ಮಾಡಿ ಆಪರೇಷನ್ ಕ್ಲೀನ್. ಬಾಂಗ್ಲಾದಿಂದ ಬಂದವ್ರನ್ನ ಕಳಿಸೋ ಕೆಲಸ ಮಾಡಿ, ಬೇರೆ ರಾಷ್ಟ್ರಗಳಿಗೆ ಬಂದಿರುವಂತ ಕಳಿಸೋ ಕೆಲಸ ಮಾಡಿ, ಯಾರ್ಯಾರು ಅನಧಿಕೃತವಾಗಿ ಬಂದಿರೋರ್ನೆಲ್ಲ. ಅದರ ಜೊತೆಗೆ ಈ ಪೊಲೀಸ್ ಸ್ಟೇಷನ್ಗೆಲ್ಲ ಕಲ್ಲು ಹೊಡೆಯುವಂತವ್ರು, ಸಮಾಜದಲ್ಲಿ ಘಾತಕ ಕೆಲಸ ಮಾಡ್ತಾರಲ್ಲ ಅಂಥವರನ್ನೂ ಕ್ಲೀನ್ ಮಾಡಿ. ಅವರು ಅವರೇ, ಅವರೊಂದು ರೀತಿ ಹೈ, ಇವರೊಂದು ರೀತಿ ಲೋ, ಎರಡೂ ಅಷ್ಟೇ ಇರುತ್ತೆ. ಅವರು ದಾಳಿಕೋರ್ರೆ, ಇವರು ದಾಳಿಕೋರ್ರೆ. ಇದನ್ನ ರಾಜ್ಯ ಸರ್ಕಾರಗಳು ಮಾಡಬೇಕು. ರಾಜನಾಥ್ ಸಿಂಗ್ ಅವರು ಹೇಳಿದ್ದು ಅದನ್ನೇ. ಅದನ್ನು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಹೊರಗಿನವರು ಅಷ್ಟೇ ಅಲ್ಲ, ಒಳಗಿನವರು. ಇನ್ನು ಪಾಕಿಸ್ತಾನದಂತಹ ರಾಕ್ಷಸ ರಾಷ್ಟ್ರದ ಕೈಯಲ್ಲಿ ಪರಮಾಣು ಅಣ್ವಸ್ತ್ರ ಇರುವುದು ಸುರಕ್ಷಿತನಾ ಅಂತ ರಾಜನಾಥ್ ಸಿಂಗ್ ಅವರೇ ಪ್ರಶ್ನೆ ಮಾಡಿದ್ದಾರೆ. ಪರಮಾಣು ಅಣ್ವಸ್ತ್ರ ನಿರ್ವಹಿಸುವ ಪಾಕಿಸ್ತಾನದ ಸಾಮರ್ಥ್ಯವನ್ನ ಟೀಕಿಸಿದ್ದಾರೆ. ಅಲ್ಲದೆ ಪಾಕ್ ಅಣ್ವಸ್ತ್ರಗಳನ್ನ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಏಜೆನ್ಸಿ ನಿಗಾ ಇಡಬೇಕು ಅಂತ ಆಗ್ರಹಿಸಿದ್ದಾರೆ. ಇನ್ನು ಸರ್ಗೋಧಾ ಏರ್ಬೇಸ್ ಬಳಿಯ ಕಿರಾನಾ ಹಿಲ್ಸ್ ಬಳಿ ಭಾರತ ಏರ್ ಸ್ಟ್ರೈಕ್ ಮಾಡಿದೆ. ಇದರಿಂದಾಗಿ ಕಿರಾನಾ ಹಿಲ್ಸ್ ಬಳಿಯ ಅಣುಸ್ಥಾವರ ಘಟಕದಿಂದ ಪರಮಾಣು ವಿಕಿರಣ ಸೋರಿಕೆಯಾಗಿದೆ ಅಂತ ಪಾಕ್ ಆರೋಪ ಮಾಡಿತ್ತು. ನಾವು ಕಿರಾನಾ ಹಿಲ್ಸ್ ಮೇಲೆ ದಾಳಿಯೇ ಮಾಡಿಲ್ಲ ಅಂತ ಪಾಕ್ ಆರೋಪವನ್ನು ಭಾರತ ಸೇನೆ ಸ್ಪಷ್ಟವಾಗಿ ತಳ್ಳಿ ಹಾಕಿತ್ತು. ಇದೀಗ ಪಾಕಿಸ್ತಾನದಲ್ಲಿ ಯಾವುದೇ ವಿಕಿರಣ ಸೋರಿಕೆ ಆಗಿಲ್ಲ, ಮೆಡಿಕಲ್ ಎಮರ್ಜೆನ್ಸಿ ಕೂಡ ಉದ್ಭವ ಆಗಿಲ್ಲ ಅಂತ ಅಂತಾರಾಷ್ಟ್ರೀಯ ಪರಮಾಣು ಇಂಧನ ಸಂಸ್ಥೆ ಸ್ಪಷ್ಟಪಡಿಸಿದೆ. ಯಾವುದೇ ಪರಮಾಣು ವಿಕಿರಣ ಸೋರಿಕೆಯೂ ಆಗಿಲ್ಲ, ಹೊರಸೂಸುವಿಕೆಯೂ ಆಗಿಲ್ಲ ಅಂತ ವಿಯೆನ್ನಾದಲ್ಲಿರುವ IAEA ಕಚೇರಿ ಸ್ಪಷ್ಟನೆಯನ್ನು ಕೊಟ್ಟಿದೆ. मैं पूरी दुनिया के सामने यह सवाल उठाना चाहता हूं कि क्या ऐसे गैर जिम्मेदार और रोग नेशन के हाथों में परमाणु हथियार सुरक्षित हैं? मैं दुनिया के सामने यह सवाल खड़ा करना चाहता हूं. मैं मानता हूं पाकिस्तान के एटमी हथियारों को इंटरनेशनल एटॉमिक एनर्जी एजेंसी की निगरानी में लिया जाना चाहिए. मैं ये कहना चाहूंगा और साफ तौर पर कहना चाहूंगा. ನಮ್ಮ ಬೇಡಿಕೆ ವಿಚಾರದಲ್ಲಿ ಸರಿಯಾಗಿದೆ, ಅವರ ಕೈಯಲ್ಲಿ ಇರಬಾರ್ದು ಅಂತ ಹೇಳಿ. ಪಾಕಿಸ್ತಾನದ ಕಡೆಗೆ ಅನ್ನೋಕ್ಕಿಂತಲೂ ಅದು ಉಗ್ರರ ಕೈಯಲ್ಲಿ ಅಂತಾನೆ ನಾವು ಹೇಳಕ್ ಹೊರಟಿರೋದು. ಉಗ್ರರು ಹೆಂಗ್ ಆಡ್ತಾರೋ ಅದಕ್ಕೆ ತಕ್ಕಂಗೆ ಪಾಕಿಸ್ತಾನ ಆಡ್ತಾ ಇದೆ. ಈಗ ಮೊನ್ನೆ ಆಗಿರುವಂತ ಘಟನೆಗಿಂತಲೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಏನಾದರೂ ನಿದರ್ಶನಗಳು ಬೇಕಾ? ಹಿಂದಿಂದ ಬೇಡ, ಈಗಿಂದ ಹೇಳೋಣ. ಉಗ್ರರ ಸಾವನ್ನಪ್ಪಿದಂತ ಸಂದರ್ಭದಲ್ಲಿ ದೇಶದ ನೀವು ಧ್ವಜವನ್ನ ಹಾಕಿಬಿಟ್ಟು ಸೇನೆ ಗೌರವವನ್ನ ಕೊಟ್ಟು ಅವರಿಗೆ 14 ಕೋಟಿ ಪರಿಹಾರವನ್ನ ಕೊಡುವಂತ ದೇಶ ಇನ್ನೇನಂತ ಕರಿಬೇಕು? ಈಗ ಮರು ನಿರ್ಮಾಣ ಬೇರೆ, ಅವ್ರ ಕಟ್ಟಡಗಳನ್ನ ಕಟ್ಟಿಸಿ ಕೊಡ್ತಾರಂತೆ. ಮತ್ತೆ ಇದು ಆರ್ಥಿಕವಾಗಿ ಕುಸಿದೋಗಿರುವಂತ ದೇಶ ಅಂತೆ, ಹಣದುಬ್ಬರ ಸಮಸ್ಯೆ ಆಗಿರುವಂತ ದೇಶ ಅಂತ, ಇದು ಬಿದ್ದೋಗಿರುವಂತ ದೇಶ ಅಂತೆ. ಅದೇ ಸಾಲ 2ನೇ ಕಂತು ತಗೊಂಡಿರೋದು ಸಾಲ ತೀರ್ಸಿಲ್ಲ, ಮೊದಲನೇ ಪಡ್ಕೊಂಡಿರೋದು ಹೆಂಗ್ ಕೊಡ್ತಾ ಇದಾರಪ್ಪ? ಅಭಿವೃದ್ಧಿ ವಿಚಾರದಲ್ಲಿ ಕೊಡ್ತಾರೆ. ಇವರು ಅಭಿವೃದ್ಧಿ ಯಾರನ್ನು ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲಿ.
ಅದು ಕಣ್ಣಿಗೆ ಕಾಣಿಸಲ್ವಾ ಅಂತ. ಕಾಣಿಸುತ್ತೆ, ಆದ್ರೆ ಏನ್ ಮಾಡೋದು, ಬೇಕು ಬೇಕು ಅಂತಾನೆ ಕೊಡುತ್ತೆ ಅಲ್ವಾ. ಅಲ್ಲೊಬ್ಬ ಮಿನಿಸ್ಟರ್ ಹೇಳಿಲ್ವಾ, 30 ವರ್ಷಗಳ ಹಿಂದಿನಿಂದ ನಾವು ಕೆಲವು ರಾಷ್ಟ್ರಗಳ ಹೆಸರನ್ನ ಉಲ್ಲೇಖ ಮಾಡ್ತಾರೆ ಅವರು, ಆ ರಾಷ್ಟ್ರಗಳಿಗೋಸ್ಕರ ನಾವು ಕೆಲಸ ಮಾಡಿದ್ವಿ, ಇವ್ರನ್ನೆಲ್ಲ ಬೆಳೆಸಿದ್ವಿ ಅಂತ ಹೇಳಿ ಓಪನ್ ಆಗಿ ಹೇಳ್ತಾರೆ. ಇದಕ್ಕಿಂತಲೂ ನಾಚಿಕೆ. ಇಮ್ರಾನ್ ಖಾನ್ ಕೂಡ ಓಪನ್ ಆಗಿ ಹೇಳಿದ್ದು ಅದನ್ನ, ಆ ರಾಷ್ಟ್ರಗಳಿಗೋಸ್ಕರ ಹೇಳ್ಕೊಳ್ತಾರೆ. ಎಲ್ಲಿ ಬಿಟ್ಟಿದ್ದಾರೆ? ಬಿಟ್ಟಿದ್ದಿದ್ರೆ ಪರಿಸ್ಥಿತಿ ಹಿಂಗೆ ಯಾಕಿರ್ತಾ ಇತ್ತು. ಅದೇ ಉಗ್ರರ ಕೈಯಲ್ಲಿ ನ್ಯೂಕ್ಲಿಯರ್ ಹೋಗ್ಬಿಟ್ರೆ ಪರಿಸ್ಥಿತಿ ಏನು ಅನ್ನುವಂಥ ಆತಂಕ ಇದೆ. ನಾವು ತರ್ಕಕ್ಕೆ ಇದನ್ನು ಒಳಪಡಿಸ್ಬೋದು, ಬಟ್ ಇದನ್ನ ಒಂದು ದೇಶ ಅಣ್ವಸ್ತ್ರವನ್ನ ಹೊಂದಿರುವಂಥ ದೇಶವನ್ನ ನೀವು ಅದನ್ನ ಆ ಥರ ಮಾಡಿ ಈ ಥರ ಮಾಡಿ ಅಂತ ಹೇಳಕ್ ಆಗೋದಿಲ್ಲ. ನಾವು ಕೊಡಬಹುದು, ಯೋಚನೆಗೆ ಇಡ್ಬೇಕು. ಹೇಗೆ ಅಂತಂದ್ರೆ, ಈ ಡ್ಯಾಮ್ಗಳನ್ನ ನಾವು ಕೇಂದ್ರಕ್ಕೆ ಅಪೀಲ್ ಮಾಡ್ತೀವಿ, ಈ ಡ್ಯಾಮ್ಗಳನ್ನ ಕೇಂದ್ರ ನಿಮ್ಮ ಸುಪರ್ದಿಯಲ್ಲಿ ಇಟ್ಕೊಳ್ಳಿ, ರಾಜ್ಯಗಳು ಅವ್ರಿಗೆ ಬೇಕಾದಂಗೆ ಬಳಕೆ ಮಾಡ್ಕೊಳ್ತಾರೆ, ನಮಗೆ ನೀರು ಬಿಡಂದ್ರೆ ಬಿಡೋದಿಲ್ಲ, ಕಂಟ್ರೋಲ್ ಅಲ್ಲಿ ಇರುತ್ತೆ, ನೀವು ಮಾನಿಟರ್ ಮಾಡಿ ಅದನ್ನ ಅಂತ ಹೇಳ್ದಂಗೆ. ಈಗ ಭಾರತ ಈ ವಿಚಾರದಲ್ಲಿ ನೀವು ಮಾನಿಟರ್ ಮಾಡಿ ಇದನ್ನ, ಯಾರ್ಯಾರ್ದೋ ಕೈಯಲ್ಲಿ ಹೋಗ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟು ಯಾರ್ಯಾರ್ದೋ ಕೈಯಲ್ಲಿ ಹೋಗಿ ಸಿಕ್ಕಾಕೊಂಡ್ಬಿಟ್ಟು ಅಮಾಯಕರ ಸಾವನ್ನಪ್ಪೋದು ಬೇಡ ಅನ್ನುವಂಥ ಕಾಳಜಿಯಿಂದ ನಾವು ಈಗ ಕೇಳ್ತಾ ಇದ್ದೀವಿ. ಪ್ರಪಂಚದಲ್ಲಿರುವಂಥದ್ದು ಅರ್ಥ ಮಾಡ್ಕೊಳ್ಬೇಕು. ಬಟ್ ಅಮೆರಿಕಕ್ಕೆ ಇಷ್ಟ ಆಗಲ್ವಲ್ಲ ಇದು, ಯಾಕಂದ್ರೆ ಅಮೆರಿಕಾನೇ ಅಲ್ವಾ ಅವತ್ತು $100 ಮಿಲಿಯನ್ ಅನ್ನ ಕೊಟ್ಬಿಟ್ಟು ಎಲ್ಲ ಗೌಪ್ಯವಾಗಿ ಹೇಗೆ ಇಡಬೇಕು ಅನ್ನುವಂಥದ್ದನ್ನು ತೋರಿಸ್ಕೊಟ್ಟಿದ್ದು. 2007-8 ಬಹಿರಂಗವಾಗಿತ್ತಲ್ಲ ಅವ್ರದೇ ಪತ್ರಿಕೆಗಳಲ್ಲೆಲ್ಲ, ಬಜೆಟ್ನಲ್ಲೂ ಕೂಡ ಅದನ್ನೇ ಹೇಳಿದ್ರಲ್ವಾ ಅವರು. ಗೊತ್ತಾಗ್ಬೇಕು. ಈ ವಿಕಿರಣ ಸೋರಿಕೆ ಅದು ಒಂದು ಡ್ರಾಮಾನೇ. ಅವತ್ತು ಹೇಳಿಲ್ವಾ ನಾನು, ಪಕ್ಕಾ ದಿವ್ಯಾ ಇದು ಡ್ರಾಮಾ ಮಾಡ್ತಾ ಇದ್ದಾರೆ, ಒಂದಿಷ್ಟು ಜನ ಆಸ್ಪತ್ರೆಗೆ ಹಾಕ್ತಾರೆ, ಬೇಕಿದ್ರೆ ಹಣ ವಸೂಲಿ ಮಾಡುವಂತ ದೇಶ ಇದು. ಹಣ ವಸೂಲಿಗೆ ಸಿಂಪತಿ ಗಿಟ್ಸ್ಕೊಡೋದು, ಅಯ್ಯೋ ನಮ್ಗೆ ಹಿಂಗಾಗೋಯ್ತು, ದುಡ್ಡು ಕೊಡಿ, ನಮ್ಮ ಇಂಥ ಪರಿಸ್ಥಿತಿ ಆಗಿದೆ ಅಂತೇಳಿ ಹೋಗೆಲ್ಲ ಚೆಕ್ ಮಾಡಿದ್ರಲ್ಲ, ಅವತ್ತೇ ಡೌಟ್ ಬಂದ್ ನನಗೆ, ಡ್ರಾಮಾ ಮಾಸ್ಟರ್ಗಳು ಇವರು ಅಂತ ಹೇಳಿ. ಸುಳ್ಳು ಹೇಳಿ ಸುಳ್ಳಿನ ದೇಶನೇ ಅದು. ಇನ್ನೆಷ್ಟು ಸುಳ್ಳು, ಅವ್ರು ಮಾತಾಡುವಂತ ಮಾತುಗಳೆಲ್ಲ ಸುಳ್ಳು. ಅಲ್ಲೊಬ್ರು ಯಪ್ಪ ಸಂಸತ್ನಲ್ಲಿ ಒಬ್ರು ಲೇಡಿ ಯಾರೋ ಮಾತನಾಡ್ತಾ ಇದ್ರು, ನಾವು ಹಂಗಾಗ್ಬಿಟ್ಟಿತ್ತು ಹಿಂಗಾಗ್ಬಿಟ್ಟಿದೀವಿ, ನಾವೆಲ್ಲ ಹಂಗೆ ಹೊಡೆದ್ಬಿಟ್ಟಿದೀವಿ. 6 ಗಂಟೆಯಲ್ಲಿ ಒಟ್ಟು 18 ಗಂಟೆಗಳ ನಡುವೆ ಸಂಘರ್ಷ ನಡೆದಿತ್ತು ಭಾರತ ನಮ್ಮ ನಡುವೆ. 18 ಗಂಟೆಗಳ ಆದ ನಂತರ 6 ಗಂಟೆಯಲ್ಲಿ ಇಮ್ಮಿಡಿಯೇಟ್ ಆಗಿ ಪಾಕಿಸ್ತಾನ ಯಾವ ರೀತಿಯಾಗಿ ಲಾಸ್ ಮಾಡ್ತು, ಭಾರತಕ್ಕೆ ಎಷ್ಟು ನಷ್ಟ ಮಾಡಿದೆ ಗೊತ್ತಾ ಅಂತೆಲ್ಲ ಬಿಲ್ಡಪ್ ಕೊಟ್ಟು ಆ ಅಮ್ಮ ಆಮೇಲೆ ಹೇಳ್ತಾಳೆ, ಭಾರತ ದೇಶದಲ್ಲಿರುವಂಥ ಅತ್ಯಂತ ಶ್ರೀಮಂತರ ಕಟ್ಟಡಗಳನ್ನ, ಅವರ ಮನೆಗಳನ್ನ, ಅವರ ಬಿಸ್ನೆಸ್ಗಳನ್ನ ಟಾರ್ಗೆಟ್ ಮಾಡಿದ್ರೆ ಏನಾಗ್ತಾ ಇತ್ತು ಗೊತ್ತಾ ಅಂತ ಹೇಳ್ತಾರೆ. ಏನ್ರಪ್ಪ ಇವರೆಲ್ಲ ಯಾರ್ಯಾರನ್ನೆಲ್ಲ ಸಂಸತ್ನಲ್ಲಿ ಕಳಿಸ್ತಾರೋ ಪಾಕಿಸ್ತಾನದಲ್ಲಿ. ನಮ್ಮಲ್ಲೂ ಇದ್ದಾರೆ, ಅವರೆಲ್ಲ ಹಂಗೆ ಇದ್ದಾರೆ, ಏನ್ ಮಾಡಕ್ಕಾಗಲ್ಲ. ಇನ್ನು ಪಾಕಿಸ್ತಾನ ಜೊತೆಗೆ ಕೇವಲ ಭಯೋತ್ಪಾದನೆ ಮತ್ತು ಪಿಒಕೆ ಕುರಿತ ಚರ್ಚೆ ಮಾತ್ರ ಇರುತ್ತೆ ಅಂತ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ. ಗಡಿ ಭಯೋತ್ಪಾದನೆ ನಿಲ್ಲಿಸುವವರೆಗೂ ಕೂಡ ಸಿಂಧು ನದಿ ಒಪ್ಪಂದ ಸ್ಥಗಿತ ಮುಂದುವರಿತೆ. ಉಗ್ರ ನೆಲೆಗಳನ್ನು ಧ್ವಂಸಗೊಳಿಸುವ ಗುರಿಯಲ್ಲಿ ನಾವು ಯಶಸ್ಸನ್ನು ಸಾಧಿಸಿದ್ವಿ, ಉಗ್ರ ನೆಲೆಗಳ ಮೇಲೆ ದಾಳಿ ಮಾಡ್ತಾ ಇದ್ದೀವಿ ಅಂತ ಪಾಕಿಸ್ತಾನಕ್ಕೆ ಸಂದೇಶವನ್ನ ಕಳಿಸಿದ್ವಿ. ನಾವು ಸೇನೆಯನ್ನ ಟಾರ್ಗೆಟ್ ಮಾಡಿಲ್ಲ, ಸೇನೆ ಮಧ್ಯಪ್ರವೇಶ ಸಹಿಸಲ್ಲ ಅಂತಾನು ಕೂಡ ಎಚ್ಚರಿಸಿದ್ವಿ. ಆದರೆ ಅವರು ಈ ಒಳ್ಳೆ ಸಲಹೆಯನ್ನು ಸ್ವೀಕಾರ ಮಾಡಲಿಲ್ಲ. ಒಮ್ಮೆ ಕೆಟ್ಟ ಹೊಡೆತ ಬಿದ್ದ ಮೇಲೆ ಕದನ ವಿರಾಮ ಗೋಗರಿತರು ಅಂತ ಜೈಶಂಕರ್ ಅವರು ಹೇಳ್ಕೊಂಡಿದ್ದಾರೆ. ಇನ್ನು ಪಾಕಿಸ್ತಾನಕ್ಕೆ ಭಯೋತ್ಪಾದನೆಯೊಂದನ್ನು ಬಿಟ್ಟು ಯಾವುದರಲ್ಲೂ ಕೂಡ ಸ್ವಂತಿಕೆ ಇಲ್ಲ. ಪ್ರಧಾನಿ ಮೋದಿಯನ್ನ ಪಾಕ್ PM ಶಹಬಾಜ್ ಶರೀಫ್ ಕಾಪಿ ಕ್ಯಾಟ್ ಮಾಡಿಬಿಟ್ಟಿದ್ದಾರೆ. ಇದಂತೂ ಭಾರಿ ಮಜಾ ಇದೆ ರೀ. ಈ ಮಟ್ಟಕ್ಕೂ ಕೂಡ ಪಾಕಿಸ್ತಾನ ಹೋಗುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಮೋದಿ ಅವರು ಅದಂಪುರ್ನಲ್ಲಿ S-400 ಮತ್ತು MiG-29 ಹಿಂಬದಿಯಲ್ಲಿ ಇರಿಸಿಕೊಂಡು ಸೈನಿಕರ ಜೊತೆಗೆ ಸಂವಾದ ಮಾಡಿದ್ರು. ಯಾಕೆ ಮಾಡಿದ್ರು ಅಂತಂದ್ರೆ, ಪಾಕಿಸ್ತಾನ ಅದಂಪುರ್ ಮೇಲೆ ದಾಳಿಯನ್ನ ಮಾಡಿತ್ತು ಅಂತ ಹೇಳ್ಕೊಳ್ತಾ ಇತ್ತಲ್ಲ, ಅದಕ್ಕೆ ಮೆಸೇಜ್ ಕೊಡೋಕ್ಕೋಸ್ಕರ. ಈಗ ಏನ್ ಮಾಡ್ಬಿಟ್ಟಿದ್ದಾರೆ ಇವರು, ಪಾಕ್ PM ಶಹಬಾಜ್ ಶರೀಫ್ನ ಆರ್ಮಿ ಚೀಫ್ ಮುಲ್ಲಾ ಅಸಿಮ್ ಮುನೀರ್, ಈ ಮುನೀರ್ ಮಾತು ಕೇಳ್ಕೊಂಡು ಹೋಗಿರ್ತಾರೆ ಶಹಬಾಜ್ ಶರೀಫ್. ಜೊತೆಗಡಿ ಸಿಯಾಲ್ಕೋಟ್ನ ಪಸ್ರೂರ್ ಗುಡ್ಡಗಾಡು ಪ್ರದೇಶದ ಮೈದಾನದಲ್ಲಿ ಸೈನಿಕರ ಜೊತೆಗೆ ಸಂವಾದ ಮಾಡಿದ್ದಾರೆ. ಭಾರತದ ವಾಯುಪಡೆಯ ಪರಾಕ್ರಮಕ್ಕೆ ಧ್ವಂಸಗೊಂಡಿರುವಂತಹ ಏರ್ಬೇಸ್ ಡ್ಯಾಮೇಜ್ ಅನ್ನ ಮುಚ್ಚಿಕೊಂಡಿದ್ದಾರೆ. ಫ್ಯಾಕ್ಟ್ ಚೆಕ್ ನ ಬೇರೆ ಯಾರೋ ಮಾಡೋದು ಬೇಡ, ಇವರೇ ಮಾಡ್ಕೊಂಡ್ಬಿಡ್ತಾರೆ. ಅಲ್ಲಿ ಆ PM ಬಂದದ್ದು ವಿಮಾನದಲ್ಲಿ ಬರಲೇ ಇಲ್ಲ, ಲ್ಯಾಂಡಿಂಗ್ ಯೋಗ್ಯ ಅಲ್ಲ ಅನ್ನೋದು ಅಲ್ಲೇ ಕಾಣಿಸ್ತಾ ಇತ್ತು. ಆಮೇಲೆ ಅಷ್ಟು ದೂರದಲ್ಲಿ ವಿಮಾನಗಳು ಇಟ್ಕೊಂಡು ಇವರು ಅಲ್ಲಿ ಫ್ಲೆಕ್ಸ್ಗಳನ್ನ ಇಟ್ಕೊಂಡು ಭಾಷಣ ಹೊಡೆಯೋದು. ಅಲ್ಲ, ಈ ಮಟ್ಟದಲ್ಲಿ ತನ್ನನ್ನ ತಾನು ಮಾನ ಹರಾಜಾಕೊಳ್ಳುವಂತ ದೇಶ ಅಂತಂದ್ರೆ ಪಾಕಿಸ್ತಾನನೇ ಇರಬೇಕಪ್ಪ. ಅಲ್ಲಿ ಮಂತ್ರಿಗಳು ಕಂತ್ರಿ ರೀತಿ ಮಾತನಾಡ್ತಾರೆ, ಅಲ್ಲಿ ಸಂಸದರು ಬಾಯಿಗೆ ಬಂದಂಗೆ ಏನೇನೋ ಮಾತಾಡ್ತಾರೆ, ಯಾವ ಹಿಡಿತನೂ ಇರೋದಿಲ್ಲ, ಅದು ಸುಳ್ಳ ಸತ್ಯನ ಅಂತ ಗೊತ್ತಿರಲ್ಲ. ಅಲ್ಲಿ ಮಿನಿಸ್ಟ್ರಿಗೆ ಕೇಳಿದ್ರೆ ನಿಮ್ಗೆ ಎಲ್ಲಿದೆ ಸಾಕ್ಷ್ಯ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಇದೆ ಅಂತಾರೆ. ಯಾವ ರೀತಿ ರೀ ಇದು? ಆ ಮುನೀರ್ ಮಾತನ್ನ ಕೇಳಿ ಅವತ್ತೊಂದು ವಿಡಿಯೋ ಬಂದ್ಬಿಟ್ಟು ಪ್ರಧಾನಿಗಳಲ್ಲಿ ಕೂತ್ಕೊಂಡು ಮಾತನಾಡಿದ್ದನ್ನು ನೋಡ್ಬಿಟ್ರೆ ನಾವು ಗೆದ್ದುಬಿಟ್ವಿ ಅಂತ ಹೇಳಿ ಅದ್ರಲ್ಲಿ ಎಷ್ಟು ಕಟ್ಸಿತ್ತು, 12-13 ವಿಡಿಯೋ ಕಟ್ಗಳನ್ನ ಮಾಡಿಬಿಟ್ಟು ಎಡಿಟ್ ಮಾಡಿ ಹಾಕಿರುವಂತ ವಿಡಿಯೋನ ಅವತ್ತು ಹಾಕಿದ್ರು. ಅದೊಂಥರ ತಮಾಷೆ. ಇವತ್ತು ಇದೊಂಥರ ತಮಾಷೆ. ಎಲ್ಲಿ ಕೊಡ್ಬೇಕಾಗಿತ್ತು ನೀವು ಉತ್ತರ? ಭಾರತ ಹೇಳ್ತಾ ಇದ್ದಂತಹ ಯಾವ ವಾಯುನೆಲೆಗಳನ್ನು ಹೊಡೆದು ಹಾಕಿದೀವೋ ಅಲ್ಲಿ ನಿಂತ್ಕೊಂಡು ಹೇಳಬೇಕಾಗಿತ್ತು ಈ ಉತ್ತರವನ್ನ.
ನಿಜವಾಗಿಯೂ ಕೂಡ ನಿಮ್ದೇನೂ ಆಗಿಲ್ಲ ಅಂತಂದರೆ ಎಲ್ಲೋ ಒಂದು ಗುಡ್ಗಾಡು ಪ್ರದೇಶದಲ್ಲಿ ಹೋಗ್ಬಿಟ್ಟು ಒಂದು ಟ್ಯಾಂಕರಿಗೆ ಹುಲ್ಲೆಲ್ಲ ಸುತ್ತಬಿಟ್ಟು ಅದ್ರ ಮೇಲೆ ನಿಂತ್ಕೊಂಡು ಒಳ್ಳೆ ಅಲ್ಲ ರೀ, ನಾರ್ಮಲ್ ಆಗಿ ನಮ್ಮ ರಾಜ್ಯಕ್ಕೆ ಬಂದ್ರೆ ನೀವು ಸಾಮಾನ್ಯ ಒಂದು ಸಂಘಟನೆನೂ ಈ ರೀತಿ ಮಾಡಲ್ಲಪ್ಪ. ಅಲ್ಲ, ನಮ್ಮಲ್ಲಿರುವಂತ ಯಾವುದೇ ಸಂಘಟನೆ, ನಮ್ಮ ದೇಶದಲ್ಲಿರುವಂತ ಸಂಘಟನೆಗಳು ನಿಮ್ಮ ರೀತಿಯಾದಂಥ ಕಸಡಾ ಕೆಲಸ ಅಂತೂ ಮಾತಾಡ, ಕನಿಷ್ಠ ನಮ್ಮಲ್ಲಿರುವಂಥ ಸಂಘಟನೆಗಳು ಎಷ್ಟೋ ವಾಸಿ ಈ ದೇಶದ ಪ್ರಧಾನಿ ಮತ್ತೆ ಈ ಅಲ್ಲಿರುವಂಥ ಸೇನಾಧಿಕಾರಿಗಿಂತ. ಏನು ಅದ್ಭುತವಾಗಿ ನಮ್ಮಲ್ಲಿ ಮಾಡ್ತಾರೆ. ಆಯೋಜನೆ ಹೆಂಗೆ ಮಾಡಬೇಕು, ಆಯೋಜನೆ ಹೆಂಗಿರ್ಬೇಕು, ನೆನಪಿನಲ್ಲಿ ಇರೋ ರೀತಿಯಲ್ಲಿ ಇರಬೇಕು. ಈ ರೀತಿ ತಮಾಷೆ ಮಾಡೋ ರೀತಿ ಆಯೋಜನೆಗಳಲ್ಲಿ ಅವ್ರ ಸೈನಿಕರಿಗೆ ಹುರುಪು ನೀಡೋ ರೀತಿಯಲ್ಲಿ ಏನು ಇರಲೇ ಇಲ್ಲ ಅಲ್ಲಿ. ಆಕ್ಚುಲಿ ಹಂಗೆ ನೋಡಕ್ ಸೈನಿಕರಿಗೆ ಹುರುಪು ಇರಲಿ, ಆ ಪ್ರಧಾನಿಗೇನೆ ಹುರುಪಿತ್ತ ಅಂತ ನನಗೆ ಡೌಟು. ಪ್ರಧಾನಿಗೆ ಹುರುಪಿರಲಿಲ್ಲ ಅಲ್ಲಿ. ಆ ರೀತಿಯಾಗಿ ಜೋಕ್ ಆಗಿ ಹೋಗಿದ್ರು, ಜೋಕರ್ ತರ ಇದ್ದಿದ್ದು ಪರಿಸ್ಥಿತಿ. ಇಡೀ ಪ್ರಪಂಚದ ಮುಂದೆ ಇವತ್ತು ಮಾನ ಹರಾಜು ಮಾಡ್ಕೊಂಡಿದ್ದು ಪಾಕಿಸ್ತಾನ. ತನ್ನಷ್ಟಕ್ಕೆ ತಾನೇ ಇನ್ಯಾರು ಮಾಡಬೇಕಾಗಿರ್ಲಿಲ್ಲ, ಇದು ಅವಶ್ಯಕತೆನೂ ಇರಲಿಲ್ಲ. ಮಾಡ್ಕೊಳ್ಳಿ ಬಿಡಿ, ಒಳ್ಳೇದೇ ಪಾಕಿಸ್ತಾನಕ್ಕೆ. ಇನ್ನು ಭಾರತದ ಆಪರೇಷನ್ ಸಿಂಧೂರದ ಬಳಿಕವೂ ಪಾಕ್ ಸರ್ಕಾರ ಪಾಕಿಸ್ತಾನವನ್ನು ಉಗ್ರರ ಸ್ವರ್ಗ ಮಾಡೋದನ್ನ ಬಿಡಲಿಲ್ಲ. ಜೈಷ್, ಲಷ್ಕರ್, ಹಿಜ್ಬುಲ್ ಉಗ್ರರ 9 ನೆಲೆಗಳನ್ನ ಭಾರತ ಧ್ವಂಸಗೊಳಿಸಿ 100ಕ್ಕೂ ಹೆಚ್ಚು ಉಗ್ರರನ್ನ ಕೊಂದಿತ್ತು. ಆದ್ರೆ ಈಗ ನಾಶವಾದ ಈ ಉಗ್ರ ನೆಲೆಗಳನ್ನ ಮರು ನಿರ್ಮಾಣ ಮಾಡೋದಾಗಿ ಪಾಕ್ ಪ್ರತಿಜ್ಞೆ ಮಾಡಿದೆ. ಏರ್ ಸ್ಟ್ರೈಕ್ನಿಂದ ಧ್ವಂಸಗೊಂಡಿರುವ ಮುರ್ದಿಕಿಯ ಲಷ್ಕರ್ ಉಗ್ರ ಕ್ಯಾಂಪ್ ಮರ್ಕಜ್ ಇ ತೊಯ್ಬಾಗೆ ಪಾಕ್ ಆಹಾರ ಮತ್ತು ಸಂಶೋಧನಾ ಸಚಿವ ರಾಣಾ ತನ್ವೀರ್ ಹುಸೈನ್ ನಿನ್ನೆ ಭೇಟಿ ಕೊಟ್ಟರು. ಈ ವೇಳೆ ಸರ್ಕಾರ ಸ್ವಂತ ಖರ್ಚಿನಲ್ಲಿ ಈ ಪ್ರದೇಶವನ್ನು ಪುನರ್ ನಿರ್ಮಿಸುತ್ತೆ. ಪ್ರಧಾನಿ ಶಹಬಾಜ್ ಶರೀಫ್, ಆರ್ಮಿ ಚೀಫ್ ಮುನೀರ್ ವೈಯಕ್ತಿಕವಾಗಿಯೂ ಕೂಡ ಆರ್ಥಿಕ ನೆರವನ್ನ ನೀಡಲಿದ್ದಾರೆ ಅಂತ ಹೇಳಿದರು. ಈಗಾಗಲೇ ಪಾಕ್ ಸರ್ಕಾರ ಮೃತ ಉಗ್ರರಿಗೆ 1 ಕೋಟಿ ಪರಿಹಾರ, ತಲೆಗೆ 1 ಕೋಟಿ ಪರಿಹಾರವನ್ನು ಘೋಷಿಸಿದ್ದು, ಮಸೂದ್ ಅಜರ್ ಕುಟುಂಬಕ್ಕೆ 14 ಕೋಟಿ ಪರಿಹಾರ ಸಿಕ್ಕಿದೆ. ಈ ಮಧ್ಯೆ ಬಹವಲ್ಪುರದ ಜೈಷ್ ಉಗ್ರರ ಪ್ರಧಾನ ಕಚೇರಿ ಮೇಲೆ ಭಾರತ ಏರ್ ಸ್ಟ್ರೈಕ್ ಮಾಡಿದಾಗ ಮೋಸ್ಟ್ ವಾಂಟೆಡ್ ಉಗ್ರ ಅಜರ್ ಮಸೂದ್ ಜಸ್ಟ್ ಮಿಸ್ ಆಗಿದ್ದಾನೆ. ದಾಳಿ ನಡೆದ ಕಟ್ಟಡದ ಪಕ್ಕದ ಕಟ್ಟಡದಲ್ಲಿ ಆತ ಇದ್ದ ಅನ್ನೋದು ಈಗ ಗೊತ್ತಾಗ್ತಿದೆ. ತನ್ನ ಕುಟುಂಬದ 14 ಜನರನ್ನ ತುಂಬಾ ಭದ್ರವಾಗಿ ಇಟ್ಟಿದ್ದ. 14 ಜನರನ್ನ ಹೊಡೆದಾಕಿದ ನಂತರ ಇವನು ಪಕ್ಕದ ಮನೆಯಲ್ಲಿದ್ದಂತೆ. ಪಕ್ಕದ ಮನೇಲಿ ಏನ್ ಮಾಡ್ತಿದ್ಯಪ್ಪ ನೀನು? ಫ್ಯಾಮಿಲಿ ಎಲ್ಲ ಒಂದ್ ಕಡೆಗೆ ಇಟ್ಬಿಟ್ಟು, ಯಪ್ಪ ಏನ್ರಿ ಇವರೆಲ್ಲ ಎಲ್ಲೆಲ್ಲಿಂದ ಬರ್ತಾರೆ ಅಂತ.